ಹಾಯ್ ಗುಡ್ ಈವ್ನಿಂಗ್ ಚಾಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನೆನ್ನೆ ಆ್ಯಕ್ಚುಲಿ ಟೆಕ್ನಿಕಲ್ ಇಶ್ಯೂ ಇತ್ತು, ಅದಕ್ಕೆ ನಾನು ಮಾರ್ಕೆಟ್ ರಿವ್ಯೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಮಾರ್ಕೆಟ್ ತುಂಬ ವೀಕ್ ಇದೆ, ಯಾವುದೇ ಥರ ಟ್ರೇಡ್ಸ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ವೋಲಟೈಲ್ ಇದೆ, ಬ್ರೇಕ್ಔಟ್ ಝೋನ್ಸಲ್ಲಿ ಯಾವುದು ಸಸ್ಟೈನ್ ಆಗ್ತಾ ಇಲ್ಲ. ಸೊ ಇದೆಲ್ಲ ಒಂದು ಒಳ್ಳೆ ವೀಕ್ ಮಾರ್ಕೆಟ್ ಸೈನ್ ಇರೋದ್ರಿಂದ ಅಗ್ರೆಸಿವ್ ಪೊಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಸೊ ನಿಫ್ಟಿ ಚಾರ್ಟ್ ನೋಡೋಣ. ಇವತ್ತು ಕೂಡ ಆಬ್ವಿಯಸ್ ನೆಗೆಟಿವ್ ಕ್ಲೋಸ್ ಆಗಿದೆ. ನಾನು ಏನು ಬರ್ದಿದ್ದೀನಿ ನೋ ಟ್ರೇಡ್ ಝೋನ್ ಅಂತ. ನಾನು ಮತ್ತೆ ರೀಸನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತೊಂದು ವೀಕಾಗಿ ಕ್ಲೋಸ್ ಆಗಿದೆ. ಸೊ ನಾನು ಡೆಫಿನೆಟ್ಲಿ ಇಲ್ಲಿಂದ ಮತ್ತೊಂದು ಸ್ವಲ್ಪ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅನ್ಲೆಸ್ ಈ ಲೆವೆಲ್ 26,550 ಬ್ರೇಕ್ ಆಗೋವರೆಗೂ ನಾನು ಯಾವುದೇ ಥರ ಪೊಸಿಷನ್ಸ್ ಆ್ಯಡ್ ಮಾಡಲ್ಲ. ಪ್ಲಸ್ ನನ್ನ ಎಕ್ಸಿಸ್ಟಿಂಗ್ ಪೊಸಿಷನ್ಸಲ್ಲಿ ರಿಸ್ಕ್ ಫ್ರೀ ಟ್ರೇಡ್ಸ್ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಲ್ಲ. ಓವರ್ ಆಲ್ ಮಾರ್ಕೆಟ್ ವೀಕ್ ಇದೆ, ಯಾವುದೇ ಥರ ಪೊಸಿಷನ್ಸ್ ಆ್ಯಡ್ ಮಾಡಬೇಡಿ. ಇದು ಒಂದು ಸ್ಮಾಲ್ ಕ್ಯಾಪ್ ಕೂಡ ನೋಡ್ಬೋದು. ನಾನು ಆಲ್ರೆಡಿ ಫ್ಯೂ ಮಂತಿಂದನೇ ಹೇಳ್ತಾ ಇದ್ದೀನಿ, ಸ್ಮಾಲ್ ಕ್ಯಾಪ್ ತುಂಬ ವೀಕ್ ಇದೆ ಕಂಪೇರ್ ಟು ನಿಫ್ಟಿ. ಸೊ ಇಲ್ಲೇನಾಗ್ತಾ ಇದೆ, ಮಾರ್ಕೆಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಗ ಸ್ವಲ್ಪ ರೆಸಿಸ್ಟ್ ಆಗುತ್ತೆ, ಬಟ್ ವೀಕ್ ಆದಾಗ ತುಂಬ ಅಗ್ರೆಸಿವ್ ಆಗಿ ಬೀಳುತ್ತೆ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ಸ್, ಬಿಕಾಸ್ ಆಲ್ರೆಡಿ ವೀಕ್ ಇತ್ತು. ನೀವು ನೋಡ್ಬೋದು, ಇಲ್ಲಿ ನಾನೇನು ಸರ್ಕಲ್ ಹಾಕಿದ್ದೀನಿ, ಎವ್ರಿ ಟೈಮ್ ಅಲ್ಲಿ ರೆಸಿಸ್ಟೆನ್ಸ್ ಹೋಗುತ್ತೆ ಮತ್ತೆ ಫಾಲ್ ಆಗುತ್ತೆ. ನಿಮ್ಗೆ ಇಲ್ಲಿ ಏನು ಲೋ ಫಾರ್ಮ್ ಆಗಿದೆ, ಅಟ್ಲೀಸ್ಟ್ ಒಂದು ಐ ಫಾರ್ಮ್ ಆಗಬೇಕು. ಅಟ್ಲೀಸ್ಟ್ ನೀವು ನೋಡ್ಬೋದು ಇಲ್ಲಿ ಈ ಥರ ಅಟ್ಲೀಸ್ಟ್ ಒಂದು ಬ್ರೇಕ್ ಆಗೋವರೆಗೂ ಕಂಪ್ಲೀಟಾಗಿ ಒಂದು ಲೆವೆಲ್ ಬ್ರೇಕ್ ಆಗೋವರೆಗೂ ಯಾವುದೇ ಥರ ಸ್ಮಾಲ್ ಕ್ಯಾಪಲ್ ಟ್ರೇಡ್ಸ್ ತೊಗೊಳಕ್ಕೆ ಹೋಗಬೇಡಿ ಅಟ್ ದಿಸ್ ಮೂಮೆಂಟ್. ಸೊ ನಾನು ಅಟ್ಲೀಸ್ಟ್ 17,600 ಕ್ರಾಸ್ ಆಗೋವರೆಗೂ ಅಟ್ಲೀಸ್ಟ್ ನಾನು ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಲ್ಲ. ಸೊ ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಸ್ಮಾಲ್ ಕ್ಯಾಪಲ್ಲಿ ಇನ್ನೂ ಒಂದು ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ಸಮ್ ಫಾರ್ಮ್ ಆಗಿ ಈ ಥರ ಫಾಲ್ ಆಗಿ ಕಂಪ್ಲೀಟಾಗಿ ಒಂದು ಸೈಡ್ ವೈಸ್ ಫಾರ್ಮ್ ಆಗಿ ಈ ಥರ ಕಂಪ್ಲೀಟಾಗಿ ಸೇಮ್ ಈ ಥರ ಸ್ಟ್ರಕ್ಚರ್ ಫಾರ್ಮ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ನಾಳೆನೇ ಫಾಲ್ ಬರ್ಬೋದು ಅಥವಾ ಕನ್ಸಲ್ಟೇಷನ್ ಆಗ್ಬೋದು. ಬಟ್ ಓವರಾಲ್ ವೀಕ್ ಇರೋದ್ರಿಂದ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟೇ ಹೇಳ್ಬೋದು. ಮಿಡ್ ಕ್ಯಾಪ್ ಸೇಮ್ ಟು ನಿಫ್ಟಿ ಸ್ಟೋರಿ, ತುಂಬ ಡೌನ್ ಟ್ರೆಂಡ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಬ್ಯಾಂಕ್ ನಿಫ್ಟಿ ಇನ್ಫ್ಯಾಕ್ಟ್ ನಾನು ಬ್ರೇಕ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾಳೆ ಅಥವಾ ನಾಳಿದ್ದಲ್ಲಿ. ಯಾಕಂದರೆ ಇದು ನೋಡಿದ್ರೆ ಬ್ರೇಕ್ಔಟ್ ಆಗೋ ಥರನೇ ಇದೆ. ಆ್ಯಕ್ಚುಲಿ ಥರ ಒಂದು ಫಾಲ್ ಬರ್ಬೋದು ಇವತ್ತು, ನಾಳೆ ಅಥವಾ ನಾಳಿದ್ದು ಯಾವಾಗಾದರೂ ನೋಡೋಣ. ಕ್ಯಾಪ್ಸ್ ಸೆಕ್ಟರ್ ವೈಸ್ ನೋಡಿದೆ, ಬಟ್ ಎಲ್ಲ ಸೆಕ್ಟರ್ಸ್ ವೀಕ್ ಇದೆ ಎಕ್ಸೆಪ್ಟ್ ಮೆಟಲ್ಸ್ ಮತ್ತು ಆಟೋ. ಬಟ್ ಎನಿವೇ ಸ್ಟಿಲ್ ಓವರ್ ಆಲ್ ಮಾರ್ಕೆಟ್ ವಿತ್ ವೀಕ್ ಇರೋದ್ರಿಂದ ಅದು ಕೂಡ ಅವಾಯ್ಡ್ ಮಾಡೋದು ಬೆಸ್ಟೇ ಈಗ. ಸೊ ನಾನು ಓಪನ್ ಪೊಸಿಷನ್ಸ್ ನೋಡಿದೆ, ಫಿಲ್ಮ್ ಇಂಡಸ್ಟ್ರಿ ನನ್ನ ಪೊಸಿಷನ್ಸ್ ಇದೆ. ಆಲ್ಮೋಸ್ಟ್ ನನ್ನ ಸ್ಟಾಪ್ ಲಾಸ್ ಪ್ರೈಸ್ವರೆಗೂ ಬಂದಿತ್ತು ಇವತ್ತು, ಬಟ್ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ, ಹಂಗೆ ರಿಕವರ್ ಆಯಿತು. ಸೊ ಇದು ವೋಲಟಿಲಿಟಿ ಮಾರ್ಕೆಟಲ್ಲಿ, ಅಂದರೆ ಈ ಥರ ವೋಲಟೈಲ್ ಇದೆ ಬ್ರೇಕ್ಔಟ್ ಝೋನ್ಸಲ್ಲೆಲ್ಲ. ಸೊ ಅದಕ್ಕೆ ಹೇಳಿದ್ದು ಅಗ್ರೆಸಿವ್ ಸ್ಟಾಪ್ ಲಾಸ್ ಇಕ್ಬಿಡಿ, ಅಗ್ರೆಸಿವ್ ಟ್ರೇಡ್ ಮಾಡಿಬಿಡಿ, ಮಿನಿಮಲ್ ಪೊಸಿಷನ್ಸ್ ಇಟ್ಕೊಳ್ಳಿ, ಅದು ರಿಸ್ಕ್ ಫ್ರೀ ಆದರೆ ಮಾತ್ರ ಹ್ಯಾಡ್ ಮಾಡಿ ಅಂತ. ಮುತ್ತೂಟ್ ಫಿನಾನ್ಸ್ ನೋಡ್ಬೋದು, ಮುತ್ತೂಟ್ ಫಿನಾನ್ಸ್ ಕೂಡ ಸ್ಕ್ವಾಟ್ ಆಯಿತು ಇವತ್ತು ನೋಡ್ಬೋದು. ಇದು ಒಳ್ಳೆ ಸ್ಟ್ರಾಂಗ್ ಸ್ಟಾಕ್, ಬಟ್ ಸ್ಕ್ವಾಟ್ ಆಯಿತು. ಸೊ ಮಾರ್ಕೆಟ್ ಬೀಳ್ಬೇಕಾದ್ರೆ ಏನೂ ಕೇರ್ ಮಾಡಲ್ಲ, ಬೀಳ್ತಾ ಇರುತ್ತೆ ಹಾಗೆ. ಸೊ ಅದಕ್ಕೆ ಹೇಳಿದ್ದು ಮಾರ್ಕೆಟ್ ಬಿದ್ದು ವೀಕ್ ಆಗಿದೆ ಅಂತ. ಸೊ ನಂದು ಎನಿವೇ ಸ್ಟಾಪ್ ಲಾಸ್ ತುಂಬ ದೂರ ಇರೋದ್ರಿಂದ ನಾನು ಅಷ್ಟೊಂದು ಪ್ಯಾನಿಕ್ ಆಗಿಲ್ಲ. ನೋಡೋಣ, ಪ್ರಾಬಲಿ ಈ ಲೆವೆಲ್ಗಿಂತ ಕೆಳಗಡೆ ಬಂತಾರೆ ನಾನು ಆಫ್ ಪೊಸಿಷನ್ ಎಕ್ಸಿಟ್ ಆಗ್ತೀನಿ. ಇಲ್ಲ ನಾನು ಆ್ಯಕ್ಚುಲಿಂದ ಒಂದು ರಿವರ್ಸಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ, ಬಿಕಾಸ್ ಗೋಲ್ಡ್ ಪ್ರಾಕ್ಸ್ ಇರೋದ್ರಿಂದ ಗೋಲ್ಡ್ ಸ್ಟಾಕ್ಸ್ ಎಲ್ಲ ಓಡಬೇಕು. ನೋಡೋಣ. ಟಿ ವಿ ಎಸ್ ಮೋಟರ್ಸ್ ಕೂಡ ಒಂದು ಒಳ್ಳೆ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಇದೆ ಇವತ್ತು ಜನರಲಾಗಿ ನೋಡ್ಬೋದು, ನೀವು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೆಲ್ಲ ಇದೆ. ಸೊ ಇಲ್ಲಿಂದ ನಾನು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಇದು ಸ್ಮಾಲ್ ಪೊಸಿಷನ್ ಆ್ಯಡ್ ಮಾಡಿದೆ. ಅರ್ಲಿಯರ್ ನಂತರ ಆಲ್ಮೋಸ್ಟ್ 10% ಸೈಜ್ ಇತ್ತು, ಒಂದು 3% ಆ್ಯಡ್ ಮಾಡಿದೆ ಇವತ್ತು. ಇನ್ನು ಈ ಬ್ರೇಕ್ಔಟ್ ಆದರೆ ಡೆಫಿನೆಟ್ಲಿ ನಾನೊಂದು ಆ್ಯಡ್ ಮಾಡ್ತೀನಿ, ಇಲ್ಲಿ ಥರ ಒಂದು ಆ್ಯಡ್ ಮಾಡ್ತೀನಿ. ಮಾರ್ಕೆಟ್ ಬ್ರೆತ್ ಡಿಪೆಂಡ್ಸ್ ಅಗೇನ್. ಸೊ ಇದು ಟಿ ವಿ ಎಸ್ ಮೋಟರ್ಸ್. ಸೊ ಅಂಡ್ಲೆ ಈ 3 ಟ್ರೇಡ್ಸಲ್ಲಿ ನನಗೆ ಅಟ್ಲೀಸ್ಟ್ ಒಂದನ್ನು ರಿಸ್ಕ್ ಫ್ರೀ ಆಗಬೇಕು, ಆ್ಯಡ್ ಮಾಡಬೇಕು, ಎಲ್ಲರಿಗೂ ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇದೇ ನನ್ನ ಮಾರ್ಕೆಟ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಮಾರ್ಕೆಟ್ ತುಂಬ ವೀಕ್ ಇದೆ, ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ಹೇಳ್ಬಲ್ಲೆ. ಮತ್ತು ಇವತ್ತು ನನ್ನೊಂದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಇಂಟ್ರಾಡೇ ಟ್ರೇಡ್ ಮಾಡಿದ್ದೆ ಇವತ್ತು, ತಂಗಮೇಲ್ ಜ್ಯೂರ್ಸ್ ಅಂತ. ಸೊ ನಾನು ಆ್ಯಕ್ಚುಲಿ ಜಸ್ಟ್ ಇಂಟ್ರಾಡೇ ಆಗಿರೋದನ್ನ ನಾನೇನಂತ ಪೊಸಿಷನ್ ತೊಗೊಳಕ್ಕೆ ಹೋಗಿಲ್ಲ. ಸಮ್ವೇರ್ ಅರೌಂಡ್ 3,314 ಎಂಟ್ರಿ ಆದ, ಸಮ್ವೇರ್ ಅರೌಂಡ್ 3,497 ಫಾರ್ ಎಕ್ಸಿಟ್ ಅದೇ. ನಂಗೆ ಗೊತ್ತಿತ್ತು ಬ್ರೇಕ್ಔಟ್ ಸಸ್ಟೈನ್ ಆಗಲ್ಲ, ವೀಕ್ ಮಾರ್ಕೆಟ್ ಇದೆ ಅಂತ, ಅದಕ್ಕೆ ನಾನು ಅರ್ಲಿ ಎಕ್ಸಿಟ್ ಆದೆ. ಬಿಕಾಸ್ ಸೇಮ್ ಸ್ಟೋರಿ, ನೀವು ಬೇಕಾದ್ರೆ ಬೇರೆ ಲುಮೆಕ್ಸ್ ಆಟೋನು ಬೇಕಾದ್ರೆ ನೋಡ್ಬೋದು ಬ್ರೇಕ್ಔಟ್ ಆಯಿತು, ಹಂಗೆ ಸ್ಕ್ವಾಟ್ ಆಯಿತು. ನೀವು ಬೇಕಾದ್ರೆ ಯಾವುದೇ ಸ್ಟಾಕ್ ನೀವು ಇದೇ ಪ್ಯಾಟರ್ನ್ ಆಗ್ತಿರೋದು, ಮಾರ್ಕೆಟ್ ಹೋಯ್ತು ಮತ್ತು ಸ್ಕ್ವಾಟ್ ಆಯಿತು. ಸೊ ಈ ಥರದಿಂದ ತುಂಬ ವೀಕ್ ಇರೋದ್ರಿಂದ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅಂತ ಅಷ್ಟೇ ಹೇಳಬಲ್ಲೆ. ಸೊ ಥ್ಯಾಂಕ್ ಯು ವೆರಿ ಮಚ್.